ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹಬ್ಬ ಬಂದಿದೆ. ಯುಗಾದಿಗೆ ಊರಿಗೆ ಹೊರಟವರಿಗೆ ದರ ಏರಿಕೆಯ ಶಾಕ್ ಎದುರಾಗಿದೆ. ಖಾಸಗಿ ಬಸ್ಗಳ ಟಿಕೆಟ್ ದರ 1-3 ಏರಿಕೆಯಾಗಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಪ್ರಯಾಣಿಕರಿಂದ ಸುಲಿಗೆಯನ್ನ ಮಾಡಲಾಗ್ತಿದೆ. ಅಂದ್ರೆ ಬೇರೆ ಟೈಮ್ನಲ್ಲೂ ಹಬ್ಬ ಬಂದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಯುದ್ಧ ಸಂದರ್ಭ ಅಂತಲ್ಲ, ಪ್ರತಿ ಬಾರಿ ಹಬ್ಬ ಬಂದಾಗ್ಲೂ ಕೂಡ ಖಾಸಗಿ ಬಸ್ನವರು ಸುಲಿಗೆಗಿಳಿತಾರೆ ಅಂತೇಳಿ ಆರೋಪಗಳು ಕೇಳಿ ಬರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರನೂ ಒಂದಿಷ್ಟು ಕ್ರಮಗಳನ್ನ ಮಾಡಬೇಕು ಅಂತ ಅಂದ್ರೂ ಕೂಡ ಕೋರ್ಟ್ ನಿರ್ದಿಷ್ಟವಾದ ರೇಟನ್ನ ಫಿಕ್ಸ್ ಮಾಡಕ್ ಬರಲ್ಲ ಪ್ರೈವೇಟ್ನವರಿಗೆ ಅಂತ ಹೇಳಿದೆ. ಬಟ್ ಆದ್ರೂ ಒಂದಿಷ್ಟು ಕಡಿವಾಣ ಹಾಕಬೇಕು, ಇಲ್ಲಾಂದ್ರೆ ಬೇಕಾಬಿಟ್ಟಿ ರೀತಿ ಸುಲಿಗೆ ಮಾಡ್ತಾರೆ. ಪ್ರಯಾಣಿಕರು ಹಬ್ಬ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. 1 ಅಲ್ಲ 3 ರೇಟ್ ಮಾಡ್ತಾ ಇದ್ದಾರೆ. ಈ ಹಿಂದಿನ ರೇಟ್ ಒಂದು 700-800 ರೂಪಾಯಿ ಇದ್ರೆ ಈಗ ಹತ್ತತ್ರ 3,000 ರೂಪಾಯಿ ತನಕನೂ ಟಿಕೆಟ್ನ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗ 1 ಅಲ್ಲ 3 ಆಗ್ಬಿಟ್ಟಿದೆ. ಅಂದ್ರೆ ಯುದ್ಧದ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನಗಳು ಇಲ್ಲ ಆಗ್ತಾ ಇದೆಯಾ? ಪ್ರಯಾಣಿಕರಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಮತ್ತೇನಾದ್ರೂ RTO ಅಧಿಕಾರಿಗಳು ಈ ನಿಟ್ಟಲ್ಲಿ ಗಮನ ಹರಿಸ್ತಾ ಇದ್ದಾರಾ, ಚೆಕ್ ಮಾಡ್ತಾ ಇದ್ದಾರಾ ಇಲ್ವಾ? ಶರ್ಮಿತಾ, ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ RTO ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕಾರ್ಯ ಅಂತೂ ಆಗ್ತಾ ಇಲ್ಲ. ಇಂದು ಸಂಜೆ ವೇಳೆಗೆ ಮತ್ತು ರಾತ್ರಿ ವೇಳೆಗೆ ಪರಿಶೀಲನೆ ಮಾಡುವಂಥ ಕಾರ್ಯ ಆಗ್ಬೋದು. ಆದರೆ ದರ ನಿಗದಿ ಬಗ್ಗೆ RTO ಇಲಾಖೆ ಅಧಿಕಾರಿಗಳು ಈ ಪರಿಶೀಲನೆ ಮಾಡಲಿಕ್ಕೂ ಬರೋದಿಲ್ಲ, ಪ್ರಶ್ನೆ ಮಾಡಲಿಕ್ಕೂ ಬರೋದಿಲ್ಲ. ಯಾಕಂದರೆ ಖಾಸಗಿ ಬಸ್ಗಳು ತಮ್ಮ ದರವನ್ನು ಹಬ್ಬದ ಸಂದರ್ಭದಲ್ಲಿ ಏರಿಕೆ ಮಾಡಬಹುದು, ಆ ರೀತಿಯಾದಂಥ ನಿಯಮ ಇದೆ ಅಂಥೇಳಿ ಖಾಸಗಿ ಬಸ್ನವರು ಆ ನಿಯಮವನ್ನೇ ಇಟ್ಕೊಂಡು ಈಗ ತಮಗೆ ಬೇಕಾದ ರೀತಿಯಾಗಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರ ಮೂಲಕ. ಪ್ರತಿ ಸಾರಿ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇವರಿಗೆ ಕಡಿವಾಣ ಹಾಕಲಿಕ್ಕೆ ನಿಜವಾಗ್ಲೂ ಕೂಡ ಆಗ್ತಾ ಇಲ್ಲ. ಸರ್ಕಾರ ಬೇರೆ ರೀತಿಯಾಗಿ ಅಂದರೆ ಅವರು RC ಇರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳು ಖಾಸಗಿ ಬಸ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೆಪದಲ್ಲಿ ಅವ್ರಿಗೆ ಕಡಿವಾಣ ಹಾಕುವಂಥ ಕಾರ್ಯವನ್ನು ಮಾಡ್ತಾಯಿದ್ರು. ಆದರೆ ನಿನ್ನೆ ಮತ್ತು ಮೊನ್ನೆ 2 ದಿನವೂ ಕೂಡ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ RTO ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇರೋದು ಕೇಳೋರಿಲ್ಲ ಅಂತಂದ್ರೆ ಹಗಲು ದರೋಡೆ ಮಾಡಿದ್ರೆ ಹೆಂಗೆ? ಪ್ರಯಾಣಿಕರ ಜೇಬು ಸುಡುತ್ತೆ. ಈಗ ಆಲ್ರೆಡಿ LPG ಸೇರಿದಂತೆ ಟಿಕೆಟ್ ಅಂದ್ರೆ ಎಲ್ಲ ಕಡೆನೂ ಈಗ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಸಹಜವಾಗೇ ಜೇಬ್ ಸುಡ್ತಾ ಇದೆ. ಸೊ ಈ ನಿಟ್ಟಲ್ಲಿ ಈಗ ಆನ್ಲೈನಲ್ಲಿ ಆಲ್ರೆಡಿ ಟಿಕೆಟ್ ಬುಕ್ಗಳನ್ನು ಮಾಡಿರ್ತಾರೆ. ಅಟ್ಲೀಸ್ಟ್ ಇದು ಕಡಿವಾಣ ಈಗಲೇ ಹಾಕಲಿಲ್ಲ ಅಂದರೆ ಸಮಸ್ಯೆ ಆಗಲ್ವಾ ಪ್ರಯಾಣಿಕರಿಗೆ? ಖಂಡಿತವಾಗಿ ಕೂಡ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ತಮ್ಮೂರಿಗೆ ಮೊದಲು 400-500 ರೂಪಾಯಿ ಇದ್ದಿದ್ರೆ ಈಗ 3 ಪಟ್ಟು 4 ಪಟ್ಟು, ಕೆಲವು ಸರಿ ಆನ್ ಡಿಮ್ಯಾಂಡ್ ಜಾಸ್ತಿ ಇತ್ತು ಅನ್ನೋದಾದರೆ ಆ ಊರಿಗೆ ಹೋಗೋರು ಜಾಸ್ತಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತು ಅನ್ನೋದಾದರೆ 5 ಪಟ್ಟು ಕೂಡ ತೆಗೆದುಕೊಂಡಿರುವಂಥ ಉದಾಹರಣೆಗಳಿದ್ದಾವೆ. ಇದು ಸುಮ್ಮನೆ ಫ್ಲೈಟಲ್ಲಿ ಹೋಗೋದು ಭಾಳನೇ ಈಸಿ, ಆದರೆ ಖಾಸಗಿ ಬಸ್ಗಳಲ್ಲಿ ಹಬ್ಬದ ಸಂದರ್ಭದಲ್ಲಿ ತಮ್ಮೂರಿಗೆ ಹೋಗೋದು ಭಾಳ ಕಷ್ಟ ಆಗ್ತಾ ಇದೆ. ಈ ಮಧ್ಯನೂ ಕೂಡ ಏನಂದರೆ ತಮ್ಮ ವೆಹಿಕಲ್ಗಳಲ್ಲಿ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಏನಾದರೂ ಹೋಗೋಣ ಅಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ಭೀತಿನೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕಡಿವಾಣ ಹಾಕಲೇಬೇಕು. ಇಲ್ಲದೆ ಹೋದರೆ ಇವತ್ತು ರಾತ್ರಿ ಅಂತೂ ನಿಜವಾಗ್ಲೂ ಪ್ರಯಾಣಿಕರು ಹಿಡಿಶಾಪ ಹಾಕಿ ಅನಿವಾರ್ಯವಾಗಿ ತಮ್ಮೂರಿಗೆ ತೆರಳಲಿಕ್ಕೆ ಖಾಸಗಿ ಬಸ್ಗಳನ್ನೇ ಮ್ಯಾಕ್ಸಿಮಮ್ ಅನಿವಾರ್ಯ ಆಗಿದೆ, ಅವುಗಳನ್ನೇ ಡಿಪೆಂಡ್ ಆಗಿರೋದು. ಸರ್ಕಾರಿ ಬಸ್ಗಳು ಸಾರಿಗೆ ಬಸ್ಗಳನ್ನು ರಿಲೀಸ್ ಮಾಡಿದ್ದೇವೆ ಅಂತ ಹೇಳ್ತಾರೆ, 2,000 ಬಸ್ಗಳಂತೇಳಿ. ಬಟ್ ವಾಸ್ತವವಾಗಿ ಆನ್ ಡಿಮ್ಯಾಂಡ್ ರೀತಿಯಾಗಿ ಬಸ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ. ಆದರೆ ಅವೆಲ್ಲವೂ ಕೂಡ ಸ್ಲೀಪರ್ ಇರೋದಿಲ್ಲ, ಆರಾಮದಾಯಕ ಬಸ್ಗಳನ್ನು ಪ್ರಯಾಣಿಕರು ಬಯಸ್ತಾ ಇರ್ತಾರೆ. ಲಾಂಗ್ ಟ್ರಿಪ್ ಇರುವಂಥದ್ದು ಅಂದರೆ ಹುಬ್ಳಿ ಇರ್ಬೋದು ಅಥವಾ ಬೀದರ್ ಗುಲ್ಬರ್ಗ ಅಂತ ವೇಗ ಹೋಗಬೇಕು ಅನ್ನೋದಾದರೆ ನಿಮಗೆ ಸ್ಲೀಪರ್ಗಳ ಬಸ್ಗಳನ್ನು ಪ್ರಯಾಣಿಕರು ಸಹಜವಾಗಿಯೇ ಬಯಸ್ತಾರೆ. ಆದರೆ ಎಲ್ಲರಿಗೂ ಕೂಡ ಸ್ಲೀಪರ್ ಬಸ್ಗಳು ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳನ್ನೇ ಡಿಪೆಂಡ್ ಆಗೋದು ಅನಿವಾರ್ಯತೆ ಇದೆ. ಬಟ್ ಪ್ರಯಾಣಿಕರಿಗೆ ಈ ರೀತಿಯಾಗಿ 2,000, 2,500, 3,000 ಬೆಲೆನೇ ಇಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು. ಇದಕ್ಕೆ ಕಡಿವಾಣ ಹಾಕಿ ಅಂತೇಳಿ ಪ್ರಯಾಣಿಕರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಶರಣು ಹಂಪಿ.